ನೀವು ಬೇಕರಿಯಲ್ಲಿ ವೆನಿಲಾ ಫ್ಲೇವರ್ನ ಪ್ಲೇನ್ ಆದ ಸ್ಪಾಂಜ್ ಕೇಕ್ ಅನ್ನು ನೋಡಿರಬಹುದು. ಹೆಚ್ಚಾಗಿ ಅದಕ್ಕೆ ಮೊಟ್ಟೆ ಹಾಕಿರ್ತಾರೆ. ನಾವು ಈ ವಿಡಿಯೋದಲ್ಲಿ ಮೊಟ್ಟೆ ಹಾಕದೆ ತುಂಬಾ ಸಾಫ್ಟ್ ಮತ್ತು ಸ್ಪಂಜಿ ವೆನಿಲಾ ಕೇಕ್ ಅನ್ನು ಹೇಗೆ ಮಾಡೋದಂತ ತೋರಿಸ್ತೇವೆ. ಈ ಕೇಕ್ ಅನ್ನು ನೀವು ಅವನ್ ಅಲ್ಲದೆ ಕುಕ್ಕರ್ ಮತ್ತು ಕಡಾಯಿಯಲ್ಲಿ ಕೂಡ ಮಾಡಬಹುದು. ಈಗ ರೆಸಿಪಿಯನ್ನು ನೋಡೋಣ. ಈ ಕೇಕ್ ಅನ್ನು ಮಾಡಲಿಕ್ಕೆ ನಾನಿಲ್ಲಿ ಸ್ಕ್ವೇರ್ ಆದ ಕೇಕ್ ಟಿನ್ ಅನ್ನು ಉಪಯೋಗಿಸುತ್ತಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಗ್ರೀಸ್ ಮಾಡಿ ಅದರ ಮೇಲೆ ಬಟರ್ ಪೇಪರ್ ಹಾಕಿದ್ದೇನೆ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದ್ರೆ ಕೇಕ್ ಟಿನ್ ಅನ್ನು ಸ್ವಲ್ಪ ಗ್ರೀಸ್ ಮಾಡಿಕೊಂಡು ಅದರ ಮೇಲೆ ಮೈದಾವನ್ನು ಚಿಮುಕಿಸಿ ಬಟರ್ ಪೇಪರ್ ಹಾಕಿದ್ರೆ ಕೇಕ್ ಅನ್ನು ತುಂಬಾ ಸುಲಭವಾಗಿ ಹೊರಗೆ ತೆಗಿಬಹುದು. ಸದ್ಯಕ್ಕೆ ಇದನ್ನು ನಾನು ಬದಿಗಿಡ್ತೇನೆ. ನಾವೀಗ ಕೇಕ್ ನ ಬ್ಯಾಟರ್ ಅನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ನಲ್ಲಿ 100 ml ನಷ್ಟು ರಿಫೈನ್ಡ್ ಎಣ್ಣೆಯನ್ನು ಹಾಕಬೇಕು. ರಿಫೈನ್ಡ್ ಎಣ್ಣೆಗೆ ಯಾವುದೇ ರೀತಿಯ ಫ್ಲೇವರ್ ಇರೋದಿಲ್ಲ, ಹಾಗಾಗಿ ಕೇಕ್ ಮಾಡುವಾಗ ಇದನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಇದನ್ನು ನೀವು ಸರಿಯಾಗಿ ಅಳತೆ ಮಾಡಿಕೊಂಡು ಹಾಕಬೇಕು. ನಾನಿಲ್ಲಿ 135 ಗ್ರಾಂನಷ್ಟು ಸಕ್ಕರೆ ಪುಡಿಯನ್ನು ಅಳತೆ ಮಾಡಿಕೊಂಡು ಇಟ್ಟಿದ್ದೇನೆ. ನಿಮ್ಮ ಹತ್ರ ವೇಟ್ ಸ್ಕೇಲ್ ಇಲ್ಲ ಅಂದ್ರೆ ಕೇಕ್ ಎಷ್ಟು ಸಿಹಿ ಆಗಬೇಕೋ ಅಷ್ಟು ಸಕ್ಕರೆ ಪುಡಿಯನ್ನು ಹಾಕೊಳ್ಳಿ. ಕೇಕ್ ಮಾಡುವಾಗ ನಿಮ್ಮ ಹತ್ರ ವೇಟ್ ಸ್ಕೇಲ್ ಇದ್ರೆ ಒಳ್ಳೇದು. ಕಪ್ ಮೆಜರ್ಮೆಂಟ್ ಕೆಲವೊಂದ್ಸಲ ಅಷ್ಟೊಂದು ಅಕ್ಯುರಸಿ ಕೊಡೋದಿಲ್ಲ. ಸಕ್ಕರೆ ಪುಡಿ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಬೇಕು. ಇವೆರಡು ಚೆನ್ನಾಗಿ ಮಿಶ್ರಣಗೊಂಡು ಶಾಂಪೂ ತರ ಟೆಕ್ಸ್ಚರ್ ಬಂದಿದೆ ನೋಡಿ. ನಾನಿಲ್ಲಿ 250 ml ನಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ. ಆದ್ರೆ ಇದನ್ನು ಪೂರ್ತಿಯಾಗಿ ಹಾಕೋದಿಲ್ಲ. ಮೊದಲಿಗೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳಿ. ನ ಕಾಲು ಭಾಗದಷ್ಟು ಮಾತ್ರ ಹಾಲನ್ನು ಇದಕ್ಕೆ ಹಾಕಿದ್ದೇನೆ. ಉಳಿದದ್ದು ಹಾಲು ನಮಗೆ ಬೇಕಾಗ್ತದೆ. ಸದ್ಯಕ್ಕೆ ಇದನ್ನು ಬದಿಗಿಡೋಣ. ನಾವೀಗ ಡ್ರೈ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕು ಅಂತ ನೋಡೋಣ. ನಾನು ಈ ಬೌಲ್ನೊಳಗೆ 225 ಗ್ರಾಂನಷ್ಟು ಮೈದಾವನ್ನು ಅಳೆದುಕೊಂಡು ಹಾಕಿದ್ದೇನೆ. ಮೈದಾ ಹಿಟ್ಟನ್ನು ಸ್ಟ್ರೈನರ್ನೊಳಗೆ ಹಾಕೊಳ್ಳಿ. ಈಗ 1.5 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಅನ್ನು ಹಾಕಬೇಕು. ಮೊದಲಿಗೆ 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಅನ್ನು ಹಾಕಿದ್ದೆ. ಈಗ ಅರ್ಧ ಟೀ ಸ್ಪೂನ್ ಅಷ್ಟನ್ನು ಹಾಕ್ತಿದ್ದೇನೆ. 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾವನ್ನು ಹಾಕೊಳ್ಳಿ. ಈ 3 ಸಾಮಗ್ರಿಗಳನ್ನು ಹಾಕಿದ ಮೇಲೆ ಚೆನ್ನಾಗಿ ಜರಡಿ ಹಿಡಿಬೇಕು. ಈ ಮೈದಾದ ಮಿಶ್ರಣವನ್ನು ನಾವು ವೆಟ್ ಇಂಗ್ರೀಡಿಯೆಂಟ್ಸ್ ಜೊತೆ ಬೆರೆಸ್ಕೊಳ್ಬೇಕು. ನೀವಿಲ್ಲಿ ಒಂದೇ ಸಲ ಎಲ್ಲವನ್ನು ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಈ ರೀತಿ ಬೆರೆಸ್ಕೊಳ್ತಾ ಬನ್ನಿ. ಇದನ್ನು ಹಾಕಿಕೊಂಡು ಬೆರೆಸುತ್ತಿದ್ದ ಹಾಗೇನೆ ಈ ಮಿಶ್ರಣ ದಪ್ಪವಾಗ್ತಾ ಬರ್ತದೆ. ನಾವು 1/4 ಭಾಗದಷ್ಟು 250 ml ನ ಹಾಲನ್ನು ತೆಗೆದಿಟ್ಟಿದ್ದೇವಲ್ಲ, ಅದನ್ನೀಗ ಹಾಕೊಳ್ಬೇಕು. ಹಾಲನ್ನು ಸಹ ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಈ ರೀತಿ ಬೆರೆಸ್ತಾ ಬನ್ನಿ. ನನ್ನ ಹತ್ರ ಇನ್ನೂ ಮೈದಾದ ಮಿಶ್ರಣ ಇದೆ, ಅದನ್ನೀಗ ಕೊನೆಯದಾಗಿ ಹಾಕೊಳ್ತಿದ್ದೇನೆ. ಇದರ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನಾನು ಹಾಲನ್ನು ಸೇರಿಸಿಕೊಂಡು ಪುನಃ ಬೆರೆಸ್ತಿದ್ದೇನೆ. ಇದನ್ನು ಬೆರೆಸಿಕೊಂಡ ನಂತರ ಈ ರೀತಿ ಚೆಕ್ ಮಾಡಿಕೊಳ್ಳಿ. ಇದು ಇನ್ನೂ ದಪ್ಪವಾಗೇ ಇದೆ, ಹಾಗಾಗಿ ನಮಗೆ ಇನ್ನೂ ಸ್ವಲ್ಪ ಹಾಲು ಬೇಕಾಗ್ತದೆ. ಕೇಕ್ನ ಹಿಟ್ಟು ನೀವು ಹೇಗೆ ತಯಾರಿಸಬೇಕಂದ್ರೆ ಇದರಲ್ಲಿ ಯಾವುದೇ ರೀತಿಯ ಗಂಟುಗಳಿರಬಾರ್ದು ಮತ್ತೆ ಇದರ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ನೋಡಿ. ನಾವೀಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ವಿನೆಗರ್ ಅನ್ನು ಹಾಕಬೇಕು. ನಿಮ್ಮ ಹತ್ರ ವಿನೆಗರ್ ಇಲ್ಲ ಅಂತ ಆದ್ರೆ ಅರ್ಧ ಟೀ ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸವನ್ನು ಹಾಕಿ. ಕೊನೆಯದಾಗಿ ನಾವು ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸ್ ಅನ್ನು ಹಾಕಬೇಕು. ಕೇಕ್ ಬ್ಯಾಟರ್ ತುಂಬಾ ಈಸಿಯಾಗಿ ಕೆಳಗೆ ಬೀಳ್ತಿದೆ. ನಮಗೆ ಇದೇ ಕನ್ಸಿಸ್ಟೆನ್ಸಿನಲ್ಲಿ ಬೇಕು. ನಾನು ಬಟರ್ ಪೇಪರ್ ಹಾಕಿಟ್ಟ ಕೇಕ್ ಟಿನ್ ಒಳಗೆ ಇದನ್ನು ಹಾಕೊಳ್ತೇನೆ. ಸ್ಕ್ವೇರ್ ಶೇಪ್ ನ ಕೇಕ್ ಟಿನ್ ಅನ್ನು ಉಪಯೋಗಿಸುವುದರಿಂದ ಕೇಕ್ ಅನ್ನು ಸ್ಕ್ವೇರ್ ಶೇಪ್ ನಲ್ಲಿ ತುಂಬಾ ಈಸಿಯಾಗಿ ಕಟ್ ಮಾಡ್ಲಿಕ್ಕೆ ಆಗ್ತದೆ. ಹಿಟ್ಟನ್ನು ಹಾಕಿದ ಮೇಲೆ 2 ಸಲ ಈ ರೀತಿ ಟ್ಯಾಪ್ ಮಾಡ್ಲಿಕ್ಕೆ ಮರಿಬೇಡಿ. ಹೀಗೆ ಮಾಡೋದ್ರಿಂದ ಇದರಲ್ಲಿರುವ ಏರ್ ಬಬಲ್ಸ್ ಹೋಗ್ತದೆ.
ನಾನು ಈ ಕೇಕನ್ನು ಅವನಲ್ಲಿ 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ 38 ನಿಮಿಷ ಬೇಕ್ ಮಾಡಿದ್ದೇನೆ. ಕುಕ್ಕರ್ ಮತ್ತು ಕಡಾಯಿನಲ್ಲಿ ಬೇಕ್ ಮಾಡುವವರು 50 ನಿಮಿಷ ಸಣ್ಣ ಊರಿನಲ್ಲಿ ಬೇಕ್ ಮಾಡಿಕೊಳ್ಬೇಕು. ವೆನಿಲಾ ಸ್ಪಾಂಜ್ ಕೇಕನ್ನು ನಾನೀಗ ಅವನ್ನಿಂದ ಹೊರಗೆ ತೆಗೆದಿದ್ದೇನೆ. ಇದು ಸರಿಯಾಗಿ ಬೇಕಾಗಿದ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಈ ರೀತಿ ಟೂತ್ ಪಿಕ್ ಅಥವಾ ಒಂದು ಫೋರ್ಕ್ ಅನ್ನು ಇನ್ಸರ್ಟ್ ಮಾಡಿ ನೋಡಿ. ಇದು ಕ್ಲೀನ್ ಆಗಿ ಬಂದಿದೆ, ಅಂದ್ರೆ ಕೇಕ್ ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ. ಬಟರ್ ಪೇಪರ್ ಹಾಕಿರೋದ್ರಿಂದ ಇದು ಎಷ್ಟೊಂದು ಈಸಿಯಾಗಿ ಹೊರಗೆ ಬರ್ತಿದೆ ನೋಡಿ. ಇದನ್ನು ಕಾಟನ್ ಬಟ್ಟೆಯಿಂದ ಕವರ್ ಮಾಡಿಕೊಂಡು ತಣ್ಣಗಾಗ್ಲಿಕ್ಕೆ ಬಿಡೋಣ. ಕೇಕ್ ತಣ್ಣಗಾದ ಬಳಿಕ ಬಟರ್ ಪೇಪರ್ ಅನ್ನು ತೆಗೆಯಿರಿ. ಬಟರ್ ಪೇಪರ್ ಅನ್ನು ತೆಗೆದ ನಂತರ ನೀವು ಕಟ್ ಮಾಡ್ಕೊಂಡಿದ್ದನ್ನು ಸರ್ವ್ ಮಾಡಬಹುದು. ಈ ಕೇಕ್ಗೆ ನಾವು ಮೊಟ್ಟೆ ಹಾಕದಿದ್ರೂ ಸಹ ಕೇಕ್ ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ ಅಂತ ತಿಳ್ಕೊಳ್ಳಿಕ್ಕೆ ಈ ರೀತಿ ಒತ್ತಿ ತೋರಿಸ್ತಿದ್ದೇನೆ. ಬೇಕರಿಯಲ್ಲಿ ಇದರ ಮೇಲ್ಭಾಗವನ್ನು ಟ್ರಿಮ್ ಮಾಡಿಕೊಂಡು ನಂತರ ಕಟ್ ಮಾಡ್ಕೊಳ್ತಾರೆ. ಆದ್ರೆ ನೀವು ಈ ರೀತಿ ಟ್ರಿಮ್ ಮಾಡಿಕೊಳ್ಳದೆ ಸಹ ಡೈರೆಕ್ಟ್ ಆಗಿ ಕಟ್ ಮಾಡ್ಕೊಳ್ಬಹುದು. ನಿಮ್ಗೆ ಎಷ್ಟು ದೊಡ್ಡ ಗಾತ್ರದ ಪೀಸ್ ಬೇಕೋ ಅದರ ತಕ್ಕ ಹಾಗೆ ಕಟ್ ಮಾಡ್ಕೊಳ್ಳಿ. ಈ ಕೇಕ್ ಅನ್ನು ನೀವು ಸಾಯಂಕಾಲ ಟೀ ಟೈಮ್ ಜೊತೆಗೆ ಸರ್ವ್ ಮಾಡಬಹುದು. ಹಾಗೇನೆ ಮಕ್ಕಳು ಸ್ಕೂಲ್ಗೆ ಹೋಗುವಾಗ ಸ್ನಾಕ್ಸ್ಗೆ ಅಂತ ಟಿಫಿನ್ ನಲ್ಲಿ ಹಾಕಿ ಕೊಡಬಹುದು. ನಮ್ಮ ಚಾನೆಲ್ ನಲ್ಲಿ ಆಲ್ರೆಡಿ ವೆರೈಟಿ ಮೊಟ್ಟೆ ಹಾಕದೆ ಮಾಡುವ ಕೇಕ್ಗಳ ರೆಸಿಪಿಯನ್ನು ಶೇರ್ ಮಾಡಿದ್ದೇವೆ. ನಿಮಗೆ ಆಸಕ್ತಿ ಇದ್ದಲ್ಲಿ ಅದನ್ನು ಚೆಕ್ ಮಾಡ್ಕೊಳ್ಬಹುದು. ನಾವು ಹೊಸ ರೆಸಿಪಿಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರಗಳು.